ಇಂಥದ್ದೇ ಮತ್ತೊಂದು ಬಂಡಾಯದ ಬಾವುಟ ಮೈಸೂರಿನಲ್ಲೂ ಹಾರಾಡುತ್ತಾ ಅನ್ನೋ ಅನುಮಾನ ಆಯಿತು. ಪ್ರತಾಪ್ ಸಿಂಹ ಅವರ ಬದಲಿಗೆ ಯದುವೀರ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆದಾಗ. ಆದರೆ ಸದ್ಯಕ್ಕೆ ಬಂಡಾಯ ಇಲ್ಲ, ನಾಳೆಯಿಂದ ನಾನು ಕೂಡ ಯದುವೀರರ ಪರವಾಗಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಆದರೆ ಯದುವೀರ್ ಒಡೆಯರ್ ಅವರು ನಾಳೆವರೆಗೂ ಕಾಯ್ತಿಲ್ಲ, ಇವತ್ತಿನಿಂದಲೇ ಅಧಿಕೃತವಾಗಿ ಪ್ರಚಾರ ಕಾರ್ಯಕ್ಕೆ ಧುಮುಕಿದ್ದಾರೆ. ಅದರಲ್ಲೂ ನೇರವಾಗಿ ಒಕ್ಕಲಿಗ ಸಮುದಾಯದ ಓಟ್ಗಳನ್ನ ಗಮನದಲ್ಲಿಟ್ಟುಕೊಂಡು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದ್ದಾರೆ. ಶ್ರೀಗಳ ಆಶೀರ್ವಾದವನ್ನ ಕೂಡ ಪಡ್ಕೊಂಡಿದ್ದಾರೆ. ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ಯದುವೀರ್ ಮತ ಬೇಟೆ, ಒಕ್ಕಲಿಗ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟ ಒಡೆಯರ್. ಮೈಸೂರು ಕೊಡಗು ಲೋಕಸಭಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ. ಇಂದು ಬೆಳ್ಳಂಬೆಳಿಗ್ಗೆ ಮಹಾರಾಜ ಒಡೆಯರ್ ಮನೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಭೇಟಿ ನೀಡಿದರು. ಶಾಸಕ ಜಿಟಿ ದೇವೇಗೌಡ, ಮಾಜಿ ಶಾಸಕ ನಾಗೇಂದ್ರ, ರಾಮದಾಸ್ ಸೇರಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಜೊತೆ ಯದುವೀರ್ ಸಮಾಲೋಚನೆ ನಡೆಸಿದರು. ನಿನ್ನೆಯಿಂದ ಪ್ರಚಾರ ಕಾರ್ಯ ಆರಂಭಿಸಿರೋ ಯದುವೀರ್ ಒಡೆಯರ್ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡುವ ಮೂಲಕ ಒಕ್ಕಲಿಗ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಕಾಲಭೈರವೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪೀಠಾಧಿಪತಿ ನಿರ್ಮಲಾನಂದನಾಥ ಶ್ರೀಗಳ ಆಶೀರ್ವಾದವನ್ನ ಪಡೆದರು. ಇನ್ನು ನಾಳೆಯಿಂದ ಯದುವೀರ್ ಒಡೆಯರ್ ಪರ ಸಂಸದ ಪ್ರತಾಪ್ ಸಿಂಹ ಕೂಡ ಪ್ರಚಾರ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇವತ್ತು ಸಂಜೆ ಒಡೆಯರ್ ಭೇಟಿಯಾಗಿ ಚುನಾವಣಾ ಪ್ರಚಾರದ ಕುರಿತು ಕೆಲ ಸಲಹೆ ನೀಡಲಿದ್ದಾರೆ. ಈ ಮೂಲಕ ಯದುವೀರ್ ವಿರೋಧಿಸಿ ನಡೆದ ಕ್ಯಾಂಪೇನ್ ತಣಿಸಲು ಪ್ರತಾಪ್ ಸಿಂಹ ಮುಂದಾಗಿದ್ದಾರೆ. ಈಗ ಯದುವೀರ್ ಒಡೆಯರ್ ಅವರು ಸಾಕಷ್ಟು ಓಡಾಟವನ್ನು ನಡೆಸ್ತಿದ್ದಾರೆ. ಬಿಜೆಪಿಯ ಲೆಕ್ಕಾಚಾರ ಏನಾಗಿತ್ತು ಅಂತಂದ್ರೆ, ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ಕೇವಲ ಮೈಸೂರು ಲೋಕಸಭಾ ಕ್ಷೇತ್ರ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾವನಾತ್ಮಕವಾದಂಥ ಮತಗಳನ್ನು ಸೆಳೆಯಬಹುದು ಅಂತ ಹೇಳಿ ಬಿಜೆಪಿ ಲೆಕ್ಕಾಚಾರ ಹಾಕೊಂಡಿತ್ತು. ಅದೆಲ್ಲ ಒಂದು ಕಡೆ ವರ್ಕೌಟ್ ಆದಂತೆ ಕಂಡು ಬರ್ತಾ ಇದೆ. ಇಲ್ಲಿಯವರೆಗೂ ಕೂಡ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದೇ ಕುತೂಹಲ, ಯಾರು ಆಗ್ತಾರೆ ಅನ್ನೋ ಲೆಕ್ಕಾಚಾರಗಳೇ ಆಗ್ತಾ ಇಲ್ಲ. ದಿನಕ್ಕೊಬ್ಬೊಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ, ಅಂಥ ಜಿಲ್ಲೆಯಲ್ಲೇ ಅಭ್ಯರ್ಥಿಗಳು ಇನ್ನೂ ಸಿಕ್ಕಿಲ್ಲ ಕಾಂಗ್ರೆಸ್ ಪಾಳದಲ್ಲಿ ಅಂತಂದ್ರೆ ಈ ಬಾರಿ ಎಲ್ಲೋ ಒಂದು ಕಡೆ ಆಸಕ್ತಿ ಕಡಿಮೆ ಆಗ್ತಿದ್ಯಾ ಅಥವಾ ಪ್ರಬಲ ಅಭ್ಯರ್ಥಿಯ ಹುಡುಕಾಟದಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಕಾಲಹರಣ ಮಾಡ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಮಂಡ್ಯ ಭಾಗದಲ್ಲಿರುವಂಥ ಆದಿಚುಂಚನಗಿರಿ ಮಠಕ್ಕೆ ತೆರಳಿದ್ದಾರೆ ನೋಡಿ. ಇಲ್ಲಿ ಅವರು ಚುನಾವಣೆ ಅವರ ಅಭ್ಯರ್ಥಿ ಅಂತ ಘೋಷಣೆ ಆಗೋದಕ್ಕಿಂತ ಮುಂಚೆ ಪರಕಾಲ ಮಠಕ್ಕೆ ಹೋಗಿದ್ರು. ಅದಾದ ಬಳಿಕ ಶೃಂಗೇರಿ ಮಠಕ್ಕೂ ಕೂಡ ತೆರಳಿದ್ರು. ನಾವು ಏನು ಕಾರಣ ಅಂತ ಕೇಳಿದಾಗ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನ ಮಾಡೋದಕ್ಕೆ ಅವರು ತೆರಳಿದ್ರು ಅಂತ ಹೇಳಲಾಗಿತ್ತು. ಆದರೆ ಈ ಮಠಗಳ ಭೇಟಿಯ ಹಿಂದೆ ಬೇರೆದ್ದೇ ಕಾರಣ ಇರಬಹುದು ಅಂತ ಲೆಕ್ಕಾಚಾರಗಳು ಶುರುವಾಗಿದೆ.